ನಮಸ್ಕಾರ ಎಲ್ಲಾರು ಹೆಂಗಿದ್ದೀರಿ ಎಲ್ಲಾರು. ಐ ಹೋಪ್ ಯು ಆರ್ ಡೂಯಿಂಗ್ ಗುಡ್. ನಾನಂತೂ ಮಸ್ತ್ ಅದೇನಿ. ಸೊ ನಾನ್ ನಿಮ್ ಮುಂದ ಹೊಸ ಸಿಹಿ ಸುದ್ದಿ ತಗೊಂಡ್ ಬಂದೇನಿ. ಏನ್ಪಾ ಅಂತಂದ್ರ ಇಡೀ ಕರ್ನಾಟಕದಾಗ ಹೆಣ್ಣು ಮಕ್ಕಳು ಕೆಲಸ ಮಾಡುತ್ತಿರುವ ಹೆಣ್ಣು ಮಕ್ಕಳಿಗೆ ಕಾರ್ಮಿಕ ಇಲಾಖೆಯಿಂದ ಒಂದ್ ಬಂಪರ್ ಆಫರ್ ಕೊಡಾಕತ್ತಾರ. ಋತುಚಕ್ರ ರಜೆ ಇದ ಕಾರ್ಮಿಕ ಇಲಾಖೆಯ ಪ್ರಮುಖ ಕ್ರಮವಾಗೈತಿ. ಇದ್ರ ಸಂಬಂಧ ಅಧಿಸೂಚನೆಯನ್ನ ಆಲ್ರೆಡಿ ಹೊರಡಿಸಲಾಗೈತಿ. ಋತುಚಕ್ರ ರಜೆ ಪ್ರತಿ ತಿಂಗಳಿಗೆ ಒಂದಿರ್ತಾವ. ಹಂಗ 12 ತಿಂಗಳಿಗೆ 12 ಪೇಡ್ ಲೀವ್ಸ್ ನ ತಗೋಬಹುದು. ಗೌರ್ಮೆಂಟ್ ಸೆಕ್ಟರ್ ಆಗ್ಲಿ ಪ್ರೈವೇಟ್ ಸೆಕ್ಟರ್ ಆಗ್ಲಿ ಎಲ್ಲಾ ವಲಯಕ್ಕೂ ಅನ್ವಯವಾಗುವಂತ ಋತುಚಕ್ರ ರಜೆಯನ್ನ ಸಮಗ್ರವಾಗಿ ಜಾರಿ ಮಾಡಿದ ರಾಜ್ಯ ಎಂಬ ಹೆಗ್ಗಳಿಕೆ ನಮ್ಮ ಕರ್ನಾಟಕಕ್ಕೈತಿ. 2025 ಪ್ರಕಾರ ಋತುಚಕ್ರ ರಜೆಯ ನೀತಿ ಖಾಸಗಿ ಸಂಸ್ಥೆಗಳು ಸೇರಿದಂತೆ ಎಲ್ಲಾ ಕ್ಷೇತ್ರದ ಮಹಿಳೆಯರಿಗೆ ಕಡ್ಡಾಯವಾಗಿ ಅನ್ವಯವಾಗೈತಿ. ರಜೆ ತಗೋಬೇಕಂತಂದ್ರೆ ಯಾವುದೇ ಮೆಡಿಕಲ್ ಸರ್ಟಿಫಿಕೇಟ್ ನೆಸೆಸರಿ ಇರುವುದಿಲ್ಲ. ಮತ್ತ ಆ ತಿಂಗಳ ತಗೋಬೇಕಾಗಿರೋ ರಜೆ ಅದ್ರ ತಿಂಗಳ ತಗೋಬೇಕಾಗಿರ್ತೈತಿ. ಮುಂದಿನ ತಿಂಗಳಿಗೆ ವರ್ಗಾವಣೆನೂ ಮಾಡುವಂತಿಲ್ಲ. ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ತಮ್ಮ ಇಲಾಖೆಯ ಮೂಲಕ ಮಹಿಳಾ ಸಬಲೀಕರಣದ ಜೊತೆ ಅವರ ರಕ್ಷಣೆ ಸುರಕ್ಷತೆ ಗೌರವವನ್ನು ಕಾಪಾಡಲು ದೃಢ ಹೆಜ್ಜೆ ಇರಿಸಿರುವ ವ್ಯಾಪಕ ಶ್ಲಾಘನೆಗೆ ಪಾತ್ರವಾಗುತ್ತಿದೆ. ಬೇರೆ ಬೇರೆ ದೇಶದಾಗ ರಾಜ್ಯದಾಗ ಈ ವಿಷಯದ ಬಗ್ಗೆ ಇರುವಂತಹ ಮಾಹಿತಿಗಳನ್ನೆಲ್ಲ ಕೂಲಂಕುಷವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ಸಂತೋಷ್ ಲಾಡ್ ಅವರ ನಮ್ಮ ಕರ್ನಾಟಕ ರಾಜ್ಯದಾಗೂ ಈ ನೀತಿ ಸಮರ್ಪಕವಾಗಿ ಜಾರಿಗೆ ಬರುವಂಗ ನೋಡ್ಕೊಂಡಾರ. ಸರ್ಕಾರದ ವಿವಿಧ ಇಲಾಖೆಗಳು ಋತುಚಕ್ರ ರಜೆಯನ್ನು ಒಂದೊಂದಾಗಿ ಜಾರಿ ಮಾಡ್ಲಿಕ್ಕತ್ತಾವ. ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.